ಒಂದೇ ನಿಂದು ಏನ್ ಮಾತಾಡ್ದೆ ನೀನೀಗ? ಏನ್ ಮಾತಾಡ್ದೆ? ನೀನ್ ಯಾಕೆ ಒಳಗ್ ಬರ್ತೀಯ ಅಂತ ಕೇಳಿದ್ರಿ. ನೀನ್ ಯಾವನ ಕೇಳೋದಿಕ್ಕೆ? ನೀನ್ ಹೆಚ್ಚಿಗೆ ಮಾತಾಡ್ಬೇಡ ಗುರು. ನಿನ್ ಸುಪೀರಿಯರ್ ಆಫೀಸರ್ ಮಾತಾಡ್ತವ್ರಲ್ವಾ? ನೀನ್ ಆರಾಮಾಗಿ ನಿಂತ ಅಲ್ಲಿ ಹೋಗ್ ಗುರು. ನೀನು ನಿನ್ ಸೂಪರ್ವೈಸರ್ ಮಾತಾಡ್ತಾರೆ. ನೀನ್ ಮೇಡಮ್ ಫುಡ್ ಕೋರ್ಟ್ ಓಪನ್ ಇಲ್ವಾ? ಏನಿದೆ? ಸರಿ ಇಸ್ಕೊಂಡ್ರಮ್ಮ ಬಿಟ್ಟು ಕಳಿಸಿ. ಇವ್ರದ್ದು ಪಾರ್ಕಿಂಗ್ದು ಅಮೌಂಟ್ ಪೇ ಮಾಡಲಿಲ್ಲ ನಾನು. ಸೊ ಇವಾಗ ಎಕ್ಸಿಟ್ ಆಗ್ತಾ ಇದ್ದೀನಿ. ಸೊ ಬೂದಿಕೋಟೆಗೆ ಹೋಗ್ತಾ ಇದ್ದೀವಿ. ಹೋಗಿ ಅಲ್ಲೊಂದು ಜಸ್ಟ್ 3 minutes ರೀಲ್ಗೋಸ್ಕರ ನಾವಿವತ್ತು ಟ್ರಾವೆಲ್ ಮಾಡ್ತಾ ಇರೋ ಕಿಲೋಮೀಟರ್ಸ್ ಬಂದು 300 ಕಿಲೋಮೀಟರ್ಸು. ಅವ್ರಿಗೆ ಕ್ಯೂರಿಯಾಸಿಟಿ. ಅವ್ರಿಗೆ ಇಲ್ಲ ಇನ್ನ ಪುಟಾಣಿ ಪಾಪುನಿ ಎತ್ಕೊಂಡ್ ಬರ್ತಾರೆ. ಕಿಡ್ಸೋನಲ್ಲಿ ಇರ್ತೀವಲ್ಲ, ನೋಡ್ತೀವಲ್ಲ, ಪುಟಾಣಿ ಪಾಪು. ಅದು ನಮ್ಗೆ ನೋಡಕ್ಕೆ ಭಯ ಆಗ್ತದೆ ಅಂತ ಪಾಪುಗಳೇ. ಸ್ನೇಹಿತರೆ, ನಾವು ನೆನ್ನೆನೇ ಈ ಶೂಟಿಗೆ ಹೋಗ್ಬೇಕಾಗಿತ್ತು, ಆದರೆ ಟೈಮ್ ಆಗಲಿಲ್ಲ. ಸೊ ಹಾಗಾಗಿ ಶೂಟ್ಗೆ ಹೋಗೋಕ್ಕಾಗಲಿಲ್ಲ. ಸೊ ಇವತ್ತು ಮತ್ತೆ ಹೊರಡ್ತಾ ಇದ್ದೀವಿ ಶೂಟ್ಗೆ ಹೋಗೋದಕ್ಕೆ. ಸಮ್ಟೈಮ್ಸ್ ಪ್ಲ್ಯಾನ್ಸ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಯಾಕೆಂದರೆ ನೆನ್ನೆ 300 ಕಿಲೋಮೀಟರ್ ಡಿಸ್ಟೆನ್ಸ್ ಇದ್ದಿದ್ದರಿಂದ ಟ್ರಾವೆಲಿಂಗ್ ಟೈಮ್ ಬಂದ್ಬಿಟ್ಟು 3 to 4 hours ಇತ್ತು. ಸೊ ಹಾಗಾಗಿ ಟು ಆ್ಯಂಡ್ ಫ್ರೋ ಹೋಗಿ ಬರೋ ಅಷ್ಟರಲ್ಲಿ 6 hours ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಕ್ಯಾನ್ಸಲ್ ಮಾಡಿಕೊಂಡೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ನಾವು ಇವಾಗ ಹೊರಡ್ತಾ ಇದ್ದೀವಿ ಶೂಟ್ಗೆ. ಸೊ ಪಾಪುನು ಕರ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು. ಬನ್ನಿ ಇವಾಗ ಶೂಟ್ಗೆ ಹೋಗೋಣ. ಸೊ ಇವತ್ತು ಕೂಡ ಅಷ್ಟೇ, ನೆನ್ನೆನೂ ಹೋಟ್ಲಲ್ಲಿ ಬಂದು ಊಟ ಮಾಡ್ಕೊಂಡು ಹೊರಟಿದ್ವಿ. ಸೊ ಇವತ್ತು ಅಷ್ಟೇ ಅದೇ ಹೋಟ್ಲಿಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸೊ ಅಲ್ಲಿಂದ ಶೂಟಿಂಗ್ ಹೋಗ್ತೀವಿ ಇವತ್ತು. ಸೊ ಶೂಟಿಂಗ್ ಹೋಗಬೇಕು ಅಂತಂದರೆ ಮುಂಚೆ ಎಲ್ಲ ನಾವು 3 ಜನ ಇದ್ವಿ. ನಾನು, ನಂದಿನಿ ಮತ್ತು ಭೀಷ್ಮ 3 ಜನರೂ ಆರಾಮಾಗಿ ಹೋಗ್ಬೋದಿತ್ತು. ಆದರೆ ಪಾಪು ಬಂದಮೇಲಂತೂ ತುಂಬಾ ಪ್ರಿಪ್ರೇಷನ್ಸ್ ಬೇಕಾಗಿದೆ. ಯಾಕೆಂತಂದರೆ ಪಾಪುನ ಕಾರಲ್ಲಿ ಕರ್ಕೊಂಡು ಹೋಗೋದು ಅಷ್ಟು ಸೇಫ್ ಅಲ್ಲ ಅಂತ ನನಗೆ ಗೊತ್ತು. ಆದರೆ ರಿಸ್ಕ್ ತೊಗೊಂಡು ಮಾಡ್ತಿದ್ದೀವಿ. ಯಾಕೆಂತಂದರೆ ನಮ್ಮ ಲೈಫು ನಮ್ಮ ಕಮಿಟ್ಮೆಂಟ್ ಇದೆ. ಸೊ ಹಂಗಾಗಿ ನಮ್ಮ ಕಮಿಟ್ಮೆಂಟ್ನ ಫುಲ್ಫಿಲ್ ಮಾಡ್ಕೋಬೇಕು. ಬೇರೆ ಆಪ್ಷನ್ಸೇ ಇಲ್ಲ. ಇನ್ನೊಬ್ರನ್ನ ಕೇಳಿದ್ರೆ ಯಾರೂ ಕೂಡ ನಮಗೆ ಕೊಡೋದು ಇಲ್ಲ. ಇದೆಲ್ಲರಿಗೂ ಗೊತ್ತಿರುವಂಥ ಯೂನಿವರ್ಸಲ್ ಟ್ರೂತು. ಮತ್ತೊಬ್ಬರನ್ನ ಕೇಳಿ ಇಲ್ಲ ಅನ್ಸ್ಕೊಳ್ಳೋದ್ಕಿಂತ ನಮ್ಮ ದುಡಿಮೆನ ನಾವೇ ದುಡಿದ್ರೆ ಬೆಸ್ಟು. ಬರೋ ಇಷ್ಟು ಶೂಟ್ಸಿಂದ ನಮ್ಮ ಜೀವನ ನಡೀತಾ ಇದೆ. ಸೊ ವ್ಲಾಗ್ಸು ಯಾಕೆ ಮಾಡ್ತಿದ್ದೀವಿ ಅಂತಂದರೆ, ವ್ಲಾಗ್ ಮಾಡ್ತಾ ಇರೋ ಉದ್ದೇಶ ಒಂದೇ, ನಮ್ಮ ಲೈಫ್ ಹೇಗಿರುತ್ತೆ ಅನ್ನೋ ಬ್ಯಾಕ್ ಆ್ಯಂಡ್ ಸೀನ್ನ ಜನರಿಗೆ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಚಾನಲ್ನ ಎಲ್ಲರೂ ನೋಡ್ತಿರ್ತೀರ. ಎಲ್ರಿಗೂ ಗೊತ್ತಿದೆ ನಮ್ಮ ಚಾನಲ್ಲು. ಸೊ ಬಟ್ ಬಿಹೈಂಡ್ ದ ಸೀನ್ಸ್ ನಮ್ಮ ಲೈಫು ತುಂಬಾ ಸ್ಟ್ರಗಲ್ ಇರುತ್ತೆ. ನೀವು ಸ್ಕ್ರೀನ್ ಮೇಲೆ ನೋಡೋಷ್ಟು ಬ್ಯೂಟಿಫುಲ್ಲಾಗಿ ನಮ್ಮ ಲೈಫ್ ಇರಲ್ಲ, ತುಂಬಾ ಸ್ಟ್ರಗಲ್ ಇರುತ್ತೆ. ಆ ಸ್ಟ್ರಗಲ್ನೆಲ್ಲ ಒಂದು ಕಡೆ ತೋರಿಸ್ಬೇಕು ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ನ ವ್ಲಾಗ್ಸ್ನ ಶುರು ಮಾಡ್ತಿದ್ದೀವಿ. ಸೊ ಇನ್ನು ಮುಂದಕ್ಕೆ ಪ್ರತಿಯೊಂದು ವ್ಲಾಗ್ಸ್ ಬರ್ತಾ ಹೋಗುತ್ತೆ. ಸೊ ಈಗ ಹಿಂದೆ ಏನೆಲ್ಲ ರೆಕಾರ್ಡ್ ಮಾಡಿ ವ್ಲಾಗ್ಸ್ ಮಾಡಿದ್ವಿ ಅದನ್ನು ಒಂದೊಂದೇ ರಿಲೀಸ್ ಮಾಡ್ತಾ ಹೋಗ್ತೀವಿ. ಸೊ ಇದು ನಮ್ಮ ಮೊದಲನೇ ವ್ಲಾಗು. ಸೊ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಸರಿ, ಇಳ್ಸಣ್ಣ ಇಲ್ಲೇ ಆಟ ಆಡ್ಕೊಂಡಿರ್ಲಿ. ಇರ್ತೀಯಾ ಇಲ್ಲೇ? ಊಟ ಇಲ್ಲ, ತಿಂಡಿ ಇಲ್ಲ. ಆಯ್ತು. ಕೀ ಎಲ್ಲ ತಗೊಂಡ್ಬಂದಿದ್ದೀವಿ, ಎಲ್ಲೂ ಇಟ್ಟಿಲ್ಲ. ಮಕ್ಕಳು ತರಲೆ ತುಂಟಾಟ ತುಂಬ ಕಾಮನ್ನು, ನಿಮ್ಮ ಮನೆಗಳಲ್ಲೂ ನೀವು ನೋಡಿರ್ತೀರ. ಆದರೆ ನಮ್ಮ ಭೀಷ್ಮ ಸ್ವಲ್ಪ ಜಾಸ್ತಿನೇ ಆಡ್ತಾನೆ. ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ರಾ ಆಗಿಟ್ಟಿರೋ ಕ್ಲಿಪ್ಪಿಂಗ್ಸ್ಗಳ ಉದ್ದೇಶ ಏನು ಅಂತಂದರೆ, ನಮ್ಮ ಲೈಫ್ ಹೇಗಿದೆಯೋ ಹಾಗೆ ತೋರಿಸೋಣ ಅಂತ ಹೇಳಿ, ಏನನ್ನು ಪಾಲಿಷ್ ಮಾಡೋದು ಬೇಡ ಅಂತ ಹೇಳಿ. ನೀನು ಗುಡ್ ಬೈ ಅಲ್ವಾ? ಅರ್ಥ ಮಾಡ್ಕೊಪ್ಪ, ನೀನು ಗುಡ್ ಬೈ ಅರ್ಥ ಮಾಡ್ಕೊ. ನೀನು ಗುಡ್ ಬೈಯಾ? ಆಯ್ತಾಯ್ತು, ಸುಮ್ಮನೆ ಉಲ್ಲ ಮಗನ ಉಲ್ಲ. ಕಚ್ತೀನಿ ನಾನು? ಯಾವಾಗ ಕಚ್ಚಿದ್ದೀನಿ ಭೀಷ್ಮ ನಿಂಗೆ? ಓಲ್ಲ ಮಗನ ಓಲ್ಲ. ಸುಮ್ಮನೆ ಭೀಷ್ಮ, ಮುಂದೆ ಗಾಡಿ ಇದೆ ಅಲ್ಲ ಭೀಷ್ಮ, ಮುಂದೆ ಗಾಡಿ ಇದೆ. A few moments later. ಸೊ ಇವತ್ತಿನ ಶೂಟ್ ಎಲ್ಲಿಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತು ನಾವು ಹೋಗ್ತಾ ಇರೋದು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕು ಬೂದಿಕೋಟೆ ಹೋಬಳಿ ಬರುತ್ತೆ. ಸೊ ಬೂದಿಕೋಟೆಗೆ ಹೋಗ್ತಾ ಇದ್ದೀವಿ. ಹೋಗಿ ಅಲ್ಲೊಂದು ಜಸ್ಟ್
3 ಮಿನಿಟ್ಸ್ ರೀಲ್ಗೋಸ್ಕರ ನಾವಿವತ್ತು ಟ್ರಾವೆಲ್ ಮಾಡ್ತಾ ಇರೋ ಕಿಲೋಮೀಟರ್ಸ್ ಬಂದು 300 ಕಿಲೋಮೀಟರ್ಸು. ಸೊ ಆಲ್ಮೋಸ್ಟು ಹೋಗೋದಕ್ಕೆ 3 hours ಬೇಕು, ಬರೋದಕ್ಕೆ 3 hours ಬೇಕು. ಸೊ ಫುಲ್ ಹೈವೇ. ಸೊ ಹಾಗಾಗಿ ನಂದಿನಿನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಾಂದರೆ ಶೂಟ್ ಮಾಡಿ ನಂದಿನಿನ ಚೀಟ್ ಮಾಡಿ ಬ್ಯಾಕ್ಗ್ರೌಂಡಲ್ಲಿ ಹಾಕ್ಕೊಬೋದಿತ್ತು. ಸೊ ಆ ಚೀಟ್ ಮಾಡೋದೆಲ್ಲ ಬೇಡ ಅಂತ ಅಂದ್ಕೊಂಬಿಟ್ಟು ಡೈರೆಕ್ಟಾಗೆ ಶೂಟ್ ಮಾಡೋಣ. ಅಟ್ಲೀಸ್ಟ್ 1-2 ಶಾರ್ಟ್ಸಲ್ಲಾದರೂ ನಂದಿನಿ ಇರಲಿ ಫುಲ್ ಇನ್ಫಾರ್ಮೇಷನ್ ವೀಡಿಯೋದಲ್ಲಿ ಅಂತ ಹೇಳಿ. ಸೊ ಶೂಟಿಂಗ್ ಮಾಡಬೇಕಾದ್ರೆ ನಮಗೆ ವೆದರು ಕೂಡ ನಮಗೆ ಸಪೋರ್ಟ್ ಮಾಡಬೇಕು. ಸೊ ನಾನು ಬೆಸ್ಟ್ ಸಜೆಷನ್ ಮಾಡ್ತೀನಿ. ಯಾಕೆಂತಂದರೆ ನೀವೇನಾದರೂ ಡ್ರೋನ್ ಶೂಟ್ಸ್ನ ತೆಗಿಬೇಕು ಅಂತ ಅಂದರೆ ನಿಯರ್ಲಿ ಮಧ್ಯಾಹ್ನ 1 to 2 PM ಒಳಗಡೆ ಶೂಟ್ ಮಾಡಿ. ಒಳ್ಳೆ ಕ್ಲಾರಿಟಿ ಮತ್ತು ಒಳ್ಳೆ ಕ್ವಾಲಿಟಿ ಬರುತ್ತೆ ನಿಮಗೆ. ಯಾಕೆಂತಂದರೆ ಸೂರ್ಯ ತಲೆ ಮೇಲೆ ಇರ್ತಾನೆ. ಆವಾಗ ನೀವು ಏನಾದರೂ ಒಂದು ಸ್ವಲ್ಪ ಟಾಕಿ ಪೋರ್ಷನ್ ಶೂಟ್ ಮಾಡಬೇಕು ಅಥವಾ ಕ್ರಿಯೇಟಿವ್ ಆಗಿ ಏನಾದರೂ ಶೂಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಸೊ ಅರ್ಲಿ ಮಾರ್ನಿಂಗ್ ಫ್ರಮ್ 7 to 9 ಒಳಗಡೆ ಶೂಟ್ ಮಾಡಿ. ಸೊ ಅಥವಾ ಈವ್ನಿಂಗ್ ಲೈಕ್ 4 to 6 ಒಳಗಡೆ ಶೂಟ್ ಮಾಡಿ. ಯಾಕೆಂತಂದರೆ ಆ ಟೈಮಿಂಗ್ಸಲ್ಲಿ ಶೂಟ್ ಮಾಡಿದಾಗ ನಿಮಗೆ ಫೇಸಿಗೆ ಒಳ್ಳೆ ಬೆಳಕು ಬೀಳ್ತಾ ಇರುತ್ತೆ. ಅದೇ ಮಧ್ಯಾಹ್ನದ ಶೂಟ್ ಮಾಡಿದ್ರೆ ನಿಮಗೆ ತಲೆ ಮೇಲೆ ಬೆಳಕು ಬೀಳೋದ್ರಿಂದ ಫೇಸ್ ಎಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ. ಸೊ ಹಾಗಾಗಿ ಇವತ್ತು ನಾನು ಅದೇ ಎಕ್ಸ್ಪೆರಿಮೆಂಟ್ನ ಮಾಡ್ತಾ ಇರೋದು. ಈ ವಿಡಿಯೋದ ಕೊನೆಯಲ್ಲಿ ಈ ವ್ಲಾಗ್ ಎಲ್ಲ ಎಡಿಟ್ ಆದಮೇಲೆ ಕಂಪ್ಲೀಟಾಗಿ ವಿಡಿಯೋ ಶೂಟು ಔಟ್ಪುಟ್ ಹೇಗೆ ಬಂತು ಅನ್ನೋದನ್ನು ಕೂಡ ಕೊನೆಯಲ್ಲಿ ಆ್ಯಡ್ ಮಾಡಿರ್ತೀನಿ, ಒಂದ್ಸಲ ನೋಡಿ. ಈಗ ಬೆಳಗ್ಗೆ ತಿಂಡಿ ಮಾಡ್ಕೊಂಡು ಬಿಡ್ತಾ ಇದ್ದೀವಿ. ಸೊ ನಾವು ರೀಚ್ ಆಗೋದ್ರೊಳಗಡೆ ಮತ್ತೆ ಇನ್ನೊಂದು ಊಟ ಮಾಡಬೇಕಾಗತ್ತೆ. ಅಷ್ಟೊತ್ತಿಗೆ 3 to 4 hours ಆಗಿಬಿಟ್ಟಿರುತ್ತೆ. ಸೊ ಮಗು ಇರೋದ್ರಿಂದ ಇದ್ದಿದ್ದು ಸ್ಲೋ ಆಗೇ ಹೋಗಬೇಕು. ಸೊ 1 day ಜರ್ನಿ ಇವತ್ತು, 1 day ವಿತ್ ನಂದಿನಿ ಆ್ಯಂಡ್ ಆಕರ್ಷ್. ಸೊ ನಮಗೆ ಇಷ್ಟ ಆಗಲಿಲ್ಲ ಇವತ್ತು ಶ್ರೀಶೈಲಮ್ಮಲ್ಲಿ ಊಟ ಮಾಡೋಕ್ಕೆ. ಯಾಕೆಂದರೆ ನಮ್ಮ ಭೀಷ್ಮಂಗೆ ಸ್ಪೆಷಲ್ ಬೇಕು ಅಂತ ಅಲ್ಲ ಭೀಷ್ಮ, ಸ್ಪೆಷಲ್ ಫುಡ್. ಸೊ ಹಾಗಾಗಿ ನಾವಿವತ್ತು RR ನಗರ ಮಾಲ್ಗೆ ಹೋಗ್ತಾ ಇದ್ದೀವಿ ವಿತ್ ನಮ್ಮ ಬೇಬಿ. ಅಲ್ಲ ಭೀಷ್ಮ? ಬೇಬಿ ಬರುತ್ತೆ, ಮಮ್ಮಿ ಕರ್ಕೊಂಬರ್ತಾ ಇದ್ದಾರೆ. ಅಲ್ಲಿ ನೋಡಿ, ಅಲ್ಲಿ ಇದೆಯಲ್ಲ ಕಾರೆಲ್ಲ ಫುಲ್ಲು. ಬಾ. ಮನೇನ 9 ಗಂಟೆಗೆ ಬಿಟ್ವಿ. ಸೊ ಬ್ರೇಕ್ಫಾಸ್ಟ್ ಮಾಡೋಣ ಅಂತೇಳಿ ಎಲ್ಲ ಹೋಟ್ಲುಗಳ ಹತ್ರ ನಿಲ್ಸಿದ್ರೆ ಭೀಷ್ಮ ಒಪ್ಪಲಿಲ್ಲ. ನಂಗೆ ಸ್ಪೆಷಲ್ ಊಟ ಬೇಕು ಅಂತ ಅಂದ, ಸ್ಪೆಷಲ್ ಬ್ರೇಕ್ಫಾಸ್ಟು. ಸೊ ಹಂಗಾಗಿ ಸ್ಪೆಷಲ್ ಬ್ರೇಕ್ಫಾಸ್ಟ್ಗೋಸ್ಕರ ನಾವು ಮಾಲಿಗೆ ಬಂದ್ವಿ. ಆದರೆ ಮಾಲಿಗೆ ಬಂದಿದ ಮೇಲೆ ಅಲ್ಲಿದ್ದಂಥ ಒಬ್ಬರು ಎಂಪ್ಲಾಯ್ ನೋಡಿ ಏನು ಹೇಳಿದ್ರೆ ಗೊತ್ತಾ, ನೀವೇ ಕೇಳಿಸ್ಕೊಡಿ. ಅವ್ರಿಗೆ ಕ್ಯೂರಿಯಾಸಿಟಿ, ಅವ್ರಿಗೆ ಇಷ್ಟು ಬೇಗ ಯಾರು ಕರ್ಕೊಂಡ್ಬರಲ್ವಲ್ಲ. ಇಲ್ಲ, ಇನ್ನ ಪುಟಾಣಿ ಪಾಪುನೇ ಎತ್ಕೊಂಡ್ ಬರ್ತಾರೆ. ಕಿಡ್ಸಾನಲ್ಲಿ ಇರ್ತೀವಲ್ಲ, ನೋಡ್ತೀವಲ್ಲ, ಪುಟಾಣಿ ಪಾಪು. ಅದನ್ನ ನಮ್ಗೆ ನೋಡಕ್ಕೆ ಭಯ ಆಗ್ತದೆ. ಅರ್ಧ ಪಕ್ಕದಲ್ಲಿ ಆಗ್ತಾ ಇರುತ್ತಂತಲೇ ಬೇಬಿ. ನಾನು ಹೆಂಗಾಗ್ಬಿಟ್ಟಿದ್ದೀನಿ, ಇನ್ನು ರೆಡಿ ಆಗ್ಬೇಕು. ಅಕ್ಕ ಆಮೇಲೆ ಕರ್ಕೊ ಬಂದಿದ್ರೆ ನಾನು ಶಾಪಿಂಗ್ ಆದ್ರೂ ಮಾಡ್ಬೋದಿತ್ತಲ್ಲ. ಇವತ್ತು ಶಾಪಿಂಗ್ ಇಲ್ಲ, ಬರೀ ಫುಡ್ ತಿನ್ಕೊಂಡು ಹೋಗೋಣ ಬಾ. A few moments later. ಸ್ನೇಹಿತರೆ, ಏನೂ ಸಿಗ್ಲಿಲ್ಲ. ಸೊ ಹಾಗಾಗಿ ಮತ್ತೆ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ಬೇರೆ ಕಡೆ ಎಲ್ಲಾದರೂ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ. ಫುಡ್ ಕೋರ್ಟ್ ಓಪನ್ ಇರುತ್ತೆ ಅಂತ ಬಂದಿದ್ದೆ. ಸೊ ಫುಡ್ ಕೋರ್ಟ್ ಓಪನ್ ಇಲ್ವಂತೆ. ಸೊ ಎಲ್ಲ ಫುಡ್ ಕೋರ್ಟ್ಗಳು ಓಪನ್ ಆಗೋದು 12 ಗಂಟೆ ಮೇಲೆ. ಸೂಪರ್ ಆಗಿದೆ, ಸೂಪರ್ ಆಗಿದೆ. ಆಗಲ್ಲ ಅನ್ಕೊಂಡೆ. ಸುಮ್ಮನೆ ಬಂದು ವೇಸ್ಟ್ ಆಯ್ತು. ಇಲ್ಲ 3 hours ಹೋಗ್ಬೇಕಲ್ಲ ಇವಾಗ, ಏನಾದ್ರೂ ಆಂಧ್ರದಲ್ಲಿ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಅದನ್ನೇ ಮಾಡ್ತಿದ್ದೆ. ಬಟ್ ನಿಂಗೆ ಹೊಟ್ಟೆ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾನು ಇದು ಮಾಡಿದೆ. ತಗೋಬಾ ಬೇಗ ತಗೋಬಾ. ಒಂದೇ ನಿಂದು ಏನ್ ಮಾತಾಡ್ದೆ ನೀನೀಗ? ಏನ್ ಮಾತಾಡ್ದೆ? ನೀನ್ ಯಾಕೆ ಒಳಗ್ ಬರ್ತೀಯ ಅಂತ ಕೇಳಿದ್. ನೀನ್ ಯಾವನ ಕೇಳೋದಿಕ್ಕೆ? ನೀನ್ ಯಾವನ್ ಕೇಳೋದಿಕ್ಕೆ? ನಾನ್ ಕೇಳಿದ್ ಒಂದೇ ಮಾತು, ನೀನ್ ಯಾವನ್ ಕೇಳೋದಿಕ್ಕೆ? ನಾನ್ ಬರ್ತೀನಿ ಹೋಗ್ತೀನಿ. ನೀನ್ ಸೆಕ್ಯೂರಿಟಿ ಬಂದ್ವಾ ಗಾಡಿ ಹೋದ್ವಾ ಅಷ್ಟೇ ನೋಡ್ಕೊಬೇಕು. ನೀನ್ ಹೆಚ್ಚಿಗೆ ಮಾತಾಡ್ಬೇಡ ಗುರು. ನಿನ್ ಸುಪೀರಿಯರ್ ಆಫೀಸರ್ ಮಾತಾಡ್ತವ್ರಲ್ವಾ, ನೀನ್ ಆರಾಮಾಗಿ ನಿಂತ್ಕೊ. ನಿಂದ ಎಲ್ಲಿ ಪೋಸ್ಟಿಂಗು ಇವತ್ತು? ನಿನ್ ಡ್ಯೂಟಿಂಗ್ ಎಲ್ಲಿ? ಮಾಲ್ ಪೋಸ್ಟಿಂಗ್ ಅಲ್ಲಿ ಎಲ್ಲಿ ನಿನ್ ಡ್ಯೂಟಿ? ನೀನ್ ಅಲ್ಲಿ ಹೋಗ್ಗುರು. ನಿನ್ ಸೂಪರ್ವೈಸರ್ ಮಾತಾಡ್ತಾರೆ. ಸ್ನೇಹಿತರೆ, ಇಲ್ಲಿ ನೋಡಿ, ಈ ಮಾಲಲ್ಲಿ, ಕಚ್ಚಡ ಮಾಲಲ್ಲಿ ನಾನು ಎಲ್ಲೂ ನೋಡಿಲ್ಲ. ಲಾಸ್ಟ್ ಟೈಮ್ ಬಂದಾಗ್ಲೂ ನಾನು ಕಟ್ಬಿಟ್ಟು ಹೋಗಿದ್ದೀನಿ 2-3 ಟೈಮ್ಸು ಹಿಂಗೆ 15-20 minutes ಅಲ್ಲಿ. ಆದ್ರೂ ಓಕೆ ಅಂತ ಸುಮ್ಮನೆ ಇದ್ದೆ. ಬಟ್ ಈ ಸಲ ಮಾತ್ರ ನಿಜ ಹೇಳ್ತೀನಿ, ಬರೀ 10 minutes ಅಷ್ಟೇ. 4 minutes ಜಾಸ್ತಿ ಆಗಿರೋದಕ್ಕೆ ಒಳಗಡೆ ಹೋಗ್ಬಿಟ್ಟು 30 rupees ಕಟ್ಟಿ ಅಂತ. ಇದು ಯಾವ ನ್ಯಾಯ ಗುರು? ಫುಡ್ ಕೋರ್ಟ್ ಇವ್ರದೇ ಓಪನ್ ಇಲ್ಲ. ಓಪನ್ ಇದ್ದಿದ್ರೆ ಯುಟಿಲೈಸ್ ಮಾಡ್ತಿದ್ದೆ, ಪೇ ಮಾಡ್ತಾ ಇದ್ದೆ. ಇಲ್ಲ ಸರ್ ಬನ್ನಿ ಹೋಗೋಣ ಸರ್. ನಾನು ಫಸ್ಟ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನೀವು ಆರ್ಗ್ಯೂ ಮಾಡ್ತಾ ಇದ್ದೀರಾ. ಬನ್ನಿ ಹೋಗೋಣ ಸರ್, ಬನ್ನಿ ಹೋಗೋಣ ಈಗ. ಸರ್ ಬನ್ನಿ ಹೋಗೋಣ. ಬನ್ನಿ ಸರ್ ಹೋಗೋಣ. ನಿಮ್ ಫುಡ್ ಕೋರ್ಟ್ಗೆ ಹೋಗೋಣ. ಫುಡ್ ಕೋರ್ಟ್ ಓಪನ್ ಇದ್ರೆ ಕಟ್ತೀನಿ ನಾನೀಗ. ಎಲ್ಲ 12 o'clockಗೆ ಓಪನ್ ಅಂತ ಪ್ರತಿ ಅಂಗಡಿಯವ್ರು ಹೇಳಿದ್ದಾರೆ. 12 o'clockಗೆ ಓಪನ್. ಮೇಡಮ್ ಫುಡ್ ಕೋರ್ಟ್ ಓಪನ್ ಇಲ್ವಾ?
ಏನಿದೆ ಅಂತ ಏನಿದೆ ಏನಿದೆ ಏನ್ ಓಪನ್ ಇದೆ ಸರ್ ನೀವು ಬರ್ತಾ ಏನ್ ಓಪನ್ ಇದೆ ಸರ್ ಓಪನ್ ಇರುತ್ತೆ ಅಂತ ಸರ್ ಕೇಳ್ತೀರಾ ಸರ್? ಸರ್ ಇಡೀ ಫ್ಲೋರು ನಾನು ಹೇಳ್ತಿರೋದು ಒಂದ್ ಅಂಗಡಿ ಅಲ್ಲ, ಯಾವ್ದೋ ನನಗ್ ಬೇಕಾಗಿರೋ ಅಂಗಡಿ ಓಪನ್ ಇಲ್ಲ ಅಂದ್ರೆ ನನ್ ಫಾಲ್ಟು, ಆಯ್ತಾ? ನನ್ ಚಾಯ್ಸಿಗೆ ತಕ್ಕನಾಗಿಲ್ಲ ಅನ್ಬೋದು. ನಮ್ದು 10 ಗಂಟೆಗೆಲ್ಲ ಓಪನ್ ಆಗುತ್ತೆ. ಸರ್ ಇಲ್ಲ ಸರ್, ಇಲ್ಲ ಸರ್, ಇಲ್ಲ 12 ಗಂಟೆಗೆ ಓಪನ್. ಕಾಫಿ ಇದೆ ಸರ್ ಅಷ್ಟೇ. ಕಾಫಿ ಬಿಟ್ರೆ ಬೇರೆ ಇನ್ನೇನು ಇಲ್ಲ ಅಲ್ಲಿ. ಎಲ್ಲ ಅಂಗಡಿ ಕೇಳ್ಕೊಂಬಂದಿದ್ದೀನಿ ಒಂದ್ ಕಡೆಯಿಂದ ಲೈನ್ ಅಲ್ಲಿ 15 ಅಂಗಡಿ ಏನಿದೆ, ಅದ್ರಲ್ಲಿ ಒಂದ್ 5-6 ಅಂಗಡಿ ಓಪನ್ ಇದೆ. 5-6 ಅಂಗಡಿಯಲ್ಲಿ ಎಲ್ಲ ಈಗ ತೊಳೆದು ಬಳಿತವ್ರೆ. ನಾನು ಹೋಗ್ಬಿಟ್ಟು ಏನ್ ತಿನ್ಲಿ ಅಲ್ಲಿ? ಇಟ್ ಈಸ್ ನಾಟ್ ಮೈ ಫಾಲ್ಟ್ ಅಲ್ವಾ ಸರ್? ಸರ್ ನೀವು ಬರ್ಬೇಕಾದ್ರೆ ದಯವಿಟ್ಟು ಫುಡ್ ಕೋರ್ಟ್ ಓಪನ್ ಇದೆಯಾ, ಶಾಪ್ ಓಪನ್ ಇದೆಯಾ ಅಂತ ಕೇಳ್ಬಿಡಿ ಸರ್. ಸರ್ ನಾವು ಕೇಳಿದ್ವಿ ಸರ್ ವಾಚ್ಮನ್ಗೆ ಕೇಳಿದ್ವಿ ಸರ್. ಇವ್ರಿಗೆಲ್ಲ ಸರ್, ಇವ್ರಿಗೆ ಯಾಕೆ ಕೇಳಲಿ ಸರ್? ನಾನು ವಾಚ್ಮ್ಯಾನಿಗೆ ಕೇಳಿದೆ, ಓಪನ್ ಇದೆ ಅಂದ್ರು. ಸರ್ ಬರೋರು ಪಾರ್ಕಿಂಗ್ ಎಷ್ಟು ಗಂಟೆಗೆ ಓಪನ್? 9 ಗಂಟೆಗೆ ಮೂವಿ ಓಪನ್ ಆಗುತ್ತೆ. ಅಲ್ಲಿಂದ ಬಿಟ್ಟು ಬಂದ್ರೆ ಕೇಳ್ಕೊಂಡು ಬರ್ತಾರಾ? ಸರ್ ಇದು ಈಸ್ಕೊಂಡ್ರಮ್ಮ ಬಿಟ್ಟು ಕಳಿಸಿ. ಇನ್ನೇನು ಮಾಡೋದು ಸರ್? ನೆಕ್ಸ್ಟ್ ಟೈಮ್ ಬಂದಾಗ ದಯವಿಟ್ಟು ನೀವು ಕೇಳ್ಕೊಂಬನ್ನಿ. ಇಲ್ಲ ಸರ್, ನೆಕ್ಸ್ಟ್ ಟೈಮ್ ಬರೋದೇ ಇಲ್ಲ ಬಿಡಿ ಸರ್. ನೆಕ್ಸ್ಟ್ ಟೈಮ್ ಬರೋದೇ ಇಲ್ಲ ಬಿಡಿ ಸರ್. ನೆಕ್ಸ್ಟ್ ಟೈಮ್ ಬರೋದೇ ಇಲ್ಲ. ಅಲ್ಲ, ನಿಮ್ಮವ್ರು ಹೇಳಿದ್ರಲ್ಲ ಬರಬೇಡಿ ಅಂತ. ನೆಕ್ಸ್ಟ್ ಟೈಮ್ ಬರೋದೇ ಇಲ್ಲ ಬಿಡಿ ಸರ್. ಬರೋದೇ ಇಲ್ಲ ಬಿಡಿ ಸರ್. ಸರ್ವಿಸ್ ಕೊಡೋಕ್ಕೋಸ್ಕರನೇ ಸರ್ ಥ್ಯಾಂಕ್ ಯು. ಇವ್ರದ್ದು ಪಾರ್ಕಿಂಗ್ದು ಅಮೌಂಟ್ ಪೇ ಮಾಡಲಿಲ್ಲ ನಾನು, ಸೊ ಇವಾಗ ಎಕ್ಸಿಟ್ ಆಗ್ತಾ ಇದ್ದೀನಿ. ಸೊ ಈ ಥರ ಪ್ರತಿ ಸಲ ಕಸ್ಟಮರ್ಸು ಬಂದವ್ರಿಗೆಲ್ಲ ನಿಮಗೆ ಮಾತ್ರ ಮಾತಾಡಿ ಸರ್. ಎಲ್ಲರಿಗೂ ಆಗತ್ತೆ ಸರ್, ಎಲ್ಲರಿಗೂ ಆಗತ್ತೆ. ಸ್ವಲ್ಪ ಹೆವಿಯಾಗಿ ಮಾತಾಡ್ತಾರೆ ಇವ್ರುಗಳೆಲ್ಲ, ಹೆವಿ ತಿಕ್ಕಂಚಲಿ ಇರುತ್ತೆ. ಒಂಚೂರು ನಾವು ರಫ್ ಆಗಿ ಬಿಹೇವ್ ಮಾಡಿದ್ರೆ ಸುಮ್ಮನೆ ಓಪನ್ ಮಾಡ್ತಾರೆ. ಇಲ್ಲ ಅಂತಂದರೆ ಸುಮ್ಮನೆ ಬಂದವ್ರಿಗೆ ಓದೋರಿಗೆಲ್ಲ 50 ರೂಪಾಯಿ 60 ರೂಪಾಯಿ ಅಂತ ಅಂದರೆ ಪುಕ್ಷಟೆ ಇವ್ರಿಗೆ ಪೇ ಮಾಡ್ದಂಗೆ ನಾವು. ಸ್ನೇಹಿತರೆ, ನೀವು ಇದನ್ನೇ ಫಾಲೋ ಮಾಡಿ. ಅಂಡರ್ 30 ಮಿನಿಟ್ಸ್ ಏನಾದರೂ ನೀವು ಎಕ್ಸಿಟ್ ಆಗ್ತಿದ್ದೀರಾ ಅಂತಂದರೆ, ನಿಮಗೆ ಬೇಕಾಗಿರೋ ಮಾಲ್ ಫೆಸಿಲಿಟಿ ಇಲ್ಲದೆ ನೀವು ಎಕ್ಸಿಟ್ ಆದರೆ ನೀವು ಇದೇ ಥರ ಮಾಡಿ. ಏನಕ್ಕೆ ಪೇ ಮಾಡ್ತೀರಾ? ವೇಸ್ಟು. ನಾವು ಯುಟಿಲೈಸ್ ಮಾಡಬೇಕು ಇವ್ರ ಸರ್ವಿಸಸ್ನ. ಯುಟಿಲೈಸ್ ಮಾಡಿದಾಗ ನಾವು ಇದು ಮಾಡಿದ್ರೆ ನಾವು ಪೇ ಮಾಡೋಣ. ಸೊ ಮಾಲ್ ಅವ್ರ ಹತ್ರ ಜಗಳ ಆಡ್ಕೊಂಡು ಎಲ್ಲಾದರೂ ಒಂದು ಕಡೆ ಬ್ರೇಕ್ಫಾಸ್ಟ್ನ ಮಾಡಲೇಬೇಕಲ್ಲಪ್ಪ ಅಂತ ಹೋಗ್ತಿದ್ದೆ. ಆದರೆ ಬ್ರೇಕ್ಫಾಸ್ಟ್ ಟೈಮ್ ಮುಗ್ದೋಗ್ಬಿಟ್ಟಿತ್ತು, ಊಟದ ಟೈಮೇ ಆಗೋಗ್ಬಿಟ್ಟಿತ್ತು. ನಾವು ಅವತ್ತಿನ ದಿನ ಬ್ರೇಕ್ಫಾಸ್ಟ್ ಮಾಡಲಿಲ್ಲ, ಆದರೆ ಊಟ ಮಾಡಿದ್ದು 12 ಗಂಟೆಗೆ. ಸೊ ಹಾಗಾಗಿ ನಾನು ರೋಡ್ ಸೈಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ GFC ಅನ್ನೋ ಬ್ರ್ಯಾಂಡಿಂಗ್ ನೋಡಿದೆ. ಸೊ GFC ನಿಮಗೆ ಗೊತ್ತೇ ಇದೆ, ಅವರು ನಮ್ಮ ಥರನೇ ಯೂಟ್ಯೂಬರು, ಒಬ್ಬರು ಕಾಂಟೆಂಟ್ ಕ್ರಿಯೇಟರು, ಎಂಟರ್ಪ್ರೂನರು, ಏಜ್ಡ್ ಪರ್ಸನ್ನು. ಸೊ ಅವರೆಲ್ಲ ವಿಡಿಯೋ ನೋಡಿದ್ರಿಂದ ಒಂದು ಸಲ ಹೋಗಿ ಟೇಸ್ಟ್ ಮಾಡೋಣ ಅಂತ ಅನ್ನಿಸ್ತು. ಹೋಗಿ ನೋಡಿದೆ. ಇಡೀ GFC ಕಿಚನ್ ಅಂತೂ ತುಂಬಾ ಕ್ಲೀನ್ ಇತ್ತು. ನಾನು ಹೋಗಿ ಟೈಮಿಗೆ ಕ್ಲೀನ್ ಇತ್ತು ಅಥವಾ ಯಾವಾಗಲೂ ಇದೇ ಥರ ಮೇಂಟೈನ್ ಮಾಡ್ತಾರೋ ಗೊತ್ತಿಲ್ಲ. ಈ ವಿಡಿಯೋದಲ್ಲಿ ನಾನು GFCನ ಪ್ರಮೋಷನ್ ಮಾಡ್ತಿಲ್ಲ, ಬದಲಿಗೆ ನಾನು ಏನು ರಿಯಾಲಿಟಿ ನೋಡಿದೆ ಅದನ್ನು ಹೇಳ್ತಾ ಇದ್ದೀನಿ. ತುಂಬಾ ಕ್ಲೀನ್ ಇತ್ತು, ಆಯಿಲು ಕ್ಲೀನ್ ಇತ್ತು, ಡೈಲಿ ಆಯಿಲ್ ಚೇಂಜ್ ಮಾಡ್ತಾರಂತೆ. ಆ್ಯಂಡ್ ಈ ಫುಡ್ಡು ನನಗೋಸ್ಕರ ಅಲ್ಲ, ನನ್ನ ವೈಫ್ಗೋಸ್ಕರ. ಯಾಕೆಂದರೆ ಅವಳಿಗೆ ಚಿಕನ್ ಅಂತ ಅಂದರೆ ತುಂಬ ಇಷ್ಟ. ಸೊ ಇನ್ನೊಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾತಾಡ್ತೀನಿ, ಏಕೆಂದರೆ ತುಂಬ ಜನ ಚಿಕನ್ ಎಲ್ಲ ನೋಡಿದವರು ಏನು ಸರ್ ನೀವು ವೆಜಿಟೇರಿಯನ್ ಅಂತೀರಾ, ನಾನ್ ವೆಜ್ ಅಂತೀರಾ ಅಂತ. ಆದರೆ ನಾನು ನನ್ನ ವೈಫಿಗೆ ಯಾವುದೇ ರೀತಿ ರೆಸ್ಟ್ರಿಕ್ಷನ್ಸ್ ಇದುವರೆಗೂ ಮಾಡಿಲ್ಲ. ಯಾಕೆ ಅಂತಂದರೆ ಅವಳಿಗೇನು ಇಷ್ಟ ಬರುತ್ತೋ ಅದು ಮಾಡೋಕ್ಕೆ ಬಿಟ್ಟಿದ್ದೀನಿ. ಸೊ ಆ ಥರ ಒಂದು ವ್ಯಕ್ತಿತ್ವ ನಂದು. ಸೊ ಹಾಗಾಗಿ ಅವಳಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಇಲ್ಲಿ ತೊಗೊಂಡೆ. ನನಗೆ ಇಷ್ಟ ಆಗಿದ್ದನ್ನು ನಾನು ವೆಜ್ ಹೋಟ್ಲಿಗೆ ಹೋಗ್ತಿದ್ದೆ. ಅದನ್ನು ಕೂಡ ಈ ವಿಡಿಯೋದ ವ್ಲಾಗಲ್ಲಿ ಮುಂದೆ ಬರುತ್ತೆ, ನೋಡಿ. ಫೈನಲಿ ನಾವು KGF ತಲುಪಾಯ್ತು. ಸರಿ, ಬೂದಿಕೋಟೆ ತಲುಪಾಯಿತು. 3 ಅವರ್ಸು ಈ ಬಿಸಿಲಲ್ಲಿ ಸುಸ್ತಾಗೋಯ್ತು ನನಗೆ ಅಂತ. ನಿಜವಾಗ್ಲೂ ನನಗೆ ಎಷ್ಟು ಸುಸ್ತಾಯಿತು, ನಮ್ಮ ಪಾಪು ಇನ್ನೆಷ್ಟು ಸುಸ್ತಾಯಿತು ಅಂತ ಗೊತ್ತಿಲ್ಲ. ಆಲ್ರೆಡಿ ನೀವು ನೋಡ್ಬೋದು ಡ್ರೋನ್ ಎಲ್ಲ ಆರಿಸಾಯಿತು. ಇನ್ನೇ ನನ್ನ ಶೂಟಿಗೆ ರೆಡಿ ಆಗೋಣ. ನಾವು ಲೊಕೇಶನ್ಗೆ ರೀಚ್ ಆಗೋದ್ರೊಳಗಡೆ 2 ಗಂಟೆ ಆಯಿತು. ಸೊ ಹಾಗಾಗಿ ಮಧ್ಯಾಹ್ನ ಆಗಿದ್ದರಿಂದ ಡ್ರೋನ್ ಶೂಟ್ಸ್ನ ತೆಗೆಯೋದಕ್ಕೆ ಫಸ್ಟು ಶುರು ಮಾಡಿಕೊಂಡೆ. ಅದಾದಮೇಲೆ ನಂದಿನಿ ರೆಡಿ ಆದರು. ಸೊ ರೆಡಿ ಆಗೋದಂತೂ ನಿಮಗೆ ಗೊತ್ತೇ ಇದೆ. ಸೊ ಲಾಂಗ್ ಟ್ರಾವೆಲ್ ಮಾಡಿರೋದ್ರಿಂದ ಸ್ವಲ್ಪ ಸ್ವೆಟ್ ಆಗಿಲ್ಲ. ಸೊ ಹಾಗಾಗಿ ಕಂಪ್ಲೀಟಾಗಿ ಮೇಕ್ ಓವರ್ ಆಗಿ ರೆಡಿ ಆದಳು. ಇನ್ನೇನು ಶೂಟ್ ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಅಷ್ಟರಲ್ಲಾಗಲೇ ಪಾಪುನು ಎದ್ಬಿಟ್ಟ. ಸೊ ಗೊತ್ತಲ್ಲ ನಿಮಗೆ, ಪಾಪುನ ಹ್ಯಾಂಡ್ಲ್ ಮಾಡೋದು ತುಂಬ ಕಷ್ಟ. ಆದರೂ ನಮ್ಮ ಕೈಲಾದಷ್ಟು ಪ್ರಯತ್ನ ಪಡ್ತಾಯಿದ್ದೀವಿ. ಅವನನ್ನು ಆರಾಮಾಗಿ ಸೇಫ್ ಆ್ಯಂಡ್ ಸೆಕ್ಯೂರಾಗಿ ಮತ್ತು ಅವನ್ನ ಜಾಸ್ತಿ ಅಳಿಸ್ದಲೆ ಎಲ್ಲದನ್ನೂ ಕೂಡ ಟ್ರೈ ಮಾಡ್ತಾಯಿದ್ದೀವಿ. ಸೊ ನಂದಿನಿ ಕೂಡ ಅಷ್ಟೊತ್ತಿಗಾಗಲೇ ಪಾಪುಗೆ ಫೀಡ್ ಮಾಡ್ತೀನಿ ಅಂತನೂ. ಸರಿ ಆಯಿತು, ಪಾಪುಗೆ ಫೀಡ್ ಮಾಡಿದಾದಮೇಲೆ ಶೂಟ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ಪಾಪುಗೆ ಫೀಡ್ ಮಾಡಿದ್ಲು. ಅದಾದಮೇಲೆ ನಮ್ಮ ಶೂಟ್ ಸ್ಟಾರ್ಟ್ ಆಯಿತು. ಸೊ ಲೇಔಟ್ ಶೂಟು ಅಂತ ಅಂದರೆ ಕಂಪ್ಲೀಟಾಗಿ ಡಿಟೇಲಿಂಗ್ ಬೇಕಾಗುತ್ತೆ, ಡೈಮೆನ್ಷನ್ಸ್ ಬೇಕಾಗುತ್ತೆ, ಸೈಟ್ ನಂಬರ್ಸ್ ಬೇಕಾಗುತ್ತೆ, ಆಮೇಲೆ ಸೈಟ್ನ ಹೇಗೆ ಡೆವಲಪ್ ಮಾಡಿದ್ದಾರೆ ಅನ್ನೋದು ಬೇಕಾಗುತ್ತೆ. ಅದ್ರ ಜೊತೆಗೆ ವಾಟರ್ ಕನೆಕ್ಷನ್ ಇದೆಯಾ, ಎಲೆಕ್ಟ್ರಿಸಿಟಿ ಇದೆಯಾ, ಅಥವಾ ಈ ಪ್ರಾಪರ್ಟಿ ಜೆನ್ಯೂನಾ, ಇವರೇನ ಓನರು, ಇದೆಲ್ಲ ವೆರಿಫಿಕೇಷನ್ ಮಾಡಿಕೊಂಡೆ ನಾವು ಶೂಟ್ಗೆ ಹೋಗಿರ್ತೀವಿ. ಸೊ ಹಾಗಾಗಿ ಕಂಪ್ಲೀಟಾಗಿ ಡಿಟೇಲಿಂಗಾಗಿ ಶೂಟ್ ಮಾಡಿದೆ. ಸೊ ಶೂಟ್ ಆದಮೇಲೆ ಡ್ರೋನ್ ಶೂಟು ಮಾಡಿಕೊಂಡೆ. ಅಷ್ಟೊತ್ತಿಗಾಗಲೇ ನಮ್ಮ ಭೀಷ್ಮನೂ ಎದ್ಬಿಟ್ಟ. ಭೀಷ್ಮನ್ನ ಸ್ವಲ್ಪ ಹೊತ್ತು ಮಲಗಿಸಿದ್ವಿ. ಸೊ ಬಟ್ ಶೂಟ್ ಮುಗಿಯೋದ್ರೊಳಗಡೆ ಅವನು ಪಟ್ಟಂತ ಎದ್ಬಿಟ್ಟ. ಯಾಕೆಂದರೆ ಅಷ್ಟು ಹಾಟ್ ವೆದರ್ ಇತ್ತು. ಈ ಕ್ಲೈಮೇಟು ಆಲ್ಮೋಸ್ಟ್ 38 to 40 ಡಿಗ್ರಿ ಇದ್ದಿದ್ದರಿಂದ ಟೆಂಪ್ರೇಚರು, ಕಾರಣ AC ಆನ್ ಮಾಡೇ ಬಿಟ್ಟಿದೆ. ಬಟ್ ಆದ್ರೂ ಕೂಡ ಗೊತ್ತಿಲ್ಲ, ಎದ್ಬಿಟ್ರು ಇಬ್ರು. ಸೊ ಪಾಪು ಎದ್ದೋಳಷ್ಟರೊಳಗಡೆ ನಮ್ಮ ಶೂಟು ಕೂಡ ಕಂಪ್ಲೀಟ್ ಆಗಿತ್ತು. ಇನ್ನೂ ಸೈಡ್ ಸೋಲ್ಡ್ ಔಟ್ ಆಗಿದೆಯಾ? ಓ ಮೈ ಗಾಡ್. ನಾನು 2 ಕೈಯಲ್ಲೂ
ತಳ್ಬೋದು ನೋಡು. ಎಸ್ 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 ಭೀಷ್ಮ, ಶೂಟ್ ಎಲ್ಲ ಕಂಪ್ಲೀಟ್ ಆಯಿತು. ಇನ್ನೇನು ಪ್ಯಾಕಪ್ ಭೀಷ್ಮ. ನಂದು ಓ ಭೀಷ್ಮಂದು ಇದೆಯಲ್ಲ, ಭೀಷ್ಮಂದು ಪ್ರಾಕ್ಟೀಸ್ ಮಾಡಿಸ್ಬೇಕು. ಓಕೆ, ಅವಂದು ಇದೆ ಇವತ್ತು. Hi guys, welcome back to my YouTube channel. This is me Bhishma Akash YouTube channel. I'm going to explore a new property. It is in KGD Villa Township. KGD Villa Township. I'm going to tell you one property. ಏನು ಹೇಳಿದೆ? ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡಿದ್ರಿ ಒಂದು ದಿನದ ನಮ್ಮ ಜರ್ನಿ ಹೇಗಿತ್ತು ಅಂತ ಹೇಳಿ. ಇದೇ ರೀತಿ ಪ್ರತಿದಿನ ನಮ್ಮ ಜರ್ನಿ ಇರುತ್ತೆ. ಸೊ ಅದನ್ನು ರೆಕಾರ್ಡ್ ಮಾಡಿ ನಿಮಗೆ ತೋರಿಸುವಂಥ ಒಂದು ಪ್ರಯತ್ನನ ಮಾಡ್ತಾಯಿದ್ದೀವಿ. ಸೊ ನಮ್ಮ ಒಂದು ಹೊಸ ಚಾನಲ್ಲು ನಮ್ಮ ಲೈಫು ನಮ್ಮ ಬ್ಲಾಗ್ಸು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಸೊ ಇವತ್ತು ಶೂಟ್ ಕಂಪ್ಲೀಟ್ ಆಯಿತು. ಸೊ ನೀವು ನೋಡಿದ್ರಿ ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆದ ನಮ್ಮ ಜರ್ನಿ, ಒಂದು ಶೂಟ್ನ ಕಂಪ್ಲೀಟ್ ಮಾಡಿ ವಾಪಸ್ ಬರೋದ್ರೊಳಗಡೆ ಆಲ್ಮೋಸ್ಟ್ ಸಂಜೆ 8 ಗಂಟೆಗೆ ಮನೆ ತಲುಪಿದ್ವಿ ನಾವು. ಸೊ 5 o'clockಗೆ ಅಲ್ಲಿಂದ ಬಿಟ್ವಿ. ಸೊ ಆಲ್ಮೋಸ್ಟು 300 kilometers ಜರ್ನಿ ಇನ್ 1 day. ಥ್ಯಾಂಕ್ ಯು, ಲವ್ ಯು ಗೈಸ್. ಎಲ್ರಿಗೂ ಸಪೋರ್ಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಕಳೆದ ಬಾರಿ ನಮ್ಮ ವಿಡಿಯೋನ ನೋಡಿ ಕೇವಲ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಇಲ್ಲಿ ಸೈಟ್ ತಗೊಂಡಿದ್ರು. ಈಗ ಆ ಸೈಟ್ ವ್ಯಾಲ್ಯೂ ಏನಾಗಿದೆ ಅಂತ ಹೇಳಿ ಅವ್ರ ಬೈಲೇ ಕೇಳಿ. ಮೇಡಮ್, ನಾವು ನಿಮ್ ವಿಡಿಯೋ ನೋಡಿ ಒಂದು ಸೈಟ್ ತಗೊಂಡ್ವಿ. ಇಲ್ಲಿ ಸೈಟ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದು 4 ತಿಂಗಳ ಹಿಂದ್ಗಡೆ ಇದು 10 ಲಕ್ಷ ಇದ್ದಿದ್ದ ಸೈಟ್ 4 ತಿಂಗಳಲ್ಲೇ 1 ಲಕ್ಷ ಅಪ್ರಿಸಿಯೇಷನ್ ಆಗಿದೆ. ಇವಾಗ 11 ಲಕ್ಷ ಆಗಿದೆ. ಸ್ನೇಹಿತರೆ, ನಾವ್ ಹೇಳ್ತಿರೋ ಈ ಪ್ರಾಪರ್ಟಿ ಎಲ್ಲಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದಕ್ಕೂ ಮುಂಚೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬನ್ನಿ, ಈ ಪ್ರಾಪರ್ಟಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ. ಈ ಪ್ರಾಪರ್ಟಿ ಹೆಸರು KGED ವಿಲ್ಲಾ ಟೌನ್ಶಿಪ್. ಇದು ಬರೋಬ್ಬರಿ 27 ಎಕರೆಯಲ್ಲಿ ನಿರ್ಮಾಣವಾಗಿರುವಂತ ವಿಲ್ಲಾ ಟೌನ್ಶಿಪ್. ಈ ಲೇಔಟ್ ಅಲ್ಲಿ ಮೇನ್ ರೋಡ್ ಬಂದು 40 ಫೀಟ್ ಇದೆ, ಸಬ್ ರೋಡ್ ಬಂದು 30 ಫೀಟ್ ಇದೆ. ಈ ಲೇಔಟ್ ಅಲ್ಲಿ ಆಲ್ರೆಡಿ ಮನೆಗಳು ಕನ್ಸ್ಟ್ರಕ್ಷನ್ ಆಗಿರೋದನ್ನ ನೀವು ನೋಡಬಹುದು. ಇದರಿಂದಲೇ ಗೊತ್ತಾಗ್ತದೆ ಈ ಲೇಔಟ್ ವಾಸಕ್ಕೆ ಯೋಗ್ಯವಾದಂತ ಲೇಔಟ್ ಅಂತ ಹೇಳಿ. ಈ ಲೇಔಟ್ಗೆ ಆಲ್ರೆಡಿ ಪವರ್ ಸಪ್ಲೈ ಇದೆ, ನೀವು ನೋಡಬಹುದು. ಆಲ್ರೆಡಿ TCನೂ ಕೂಡ ಬಂದಾಗಿದೆ. ಈ ಪ್ರಾಜೆಕ್ಟ್ DTCP ಅಪ್ರೂವ್ಡ್ ಅಂಡ್ ಏಕತಾ ಸೈಟ್ ಕೂಡ ಹೌದು. ಈ ಲೇಔಟ್ ಗೇಟೆಡ್ ಕಮ್ಯುನಿಟಿ ಆಗಿದ್ದು ಸ್ಯಾನಿಟರಿ, ಸೀವೇಜ್ ವಾಟರ್, 24/7 CCTV ಸರ್ವೆಲೆನ್ಸ್, ಓವರ್ ಹೆಡ್ ಟ್ಯಾಂಕ್ ಎಲ್ಲ ಫೆಸಿಲಿಟೀಸ್ ಇದೆ. 30-40 ಬೇಕಾ, 40-50 ಬೇಕಾ, 40-60 ಬೇಕಾ, ಎಲ್ಲ ಡೈಮೆನ್ಷನ್ ಸೈಟ್ ಅವೈಲೇಬಲ್ ಇದೆ. ನಿಮ್ಮ ಹತ್ರ 1 ಲಕ್ಷ ಇದ್ರೆ ಸಾಕು, ಡೌನ್ ಪೇಮೆಂಟ್ ಮಾಡಿ ಈ ಲೇಔಟ್ ನಲ್ಲಿ 30-40 ಸೈಟ್ ನಿಮ್ದಾಗಿಸ್ಕೊಳ್ಬಹುದು. ಈ ಲೇಔಟ್ ನಲ್ಲಿ ಸೈಟ್ ತಗೊಳ್ಳೋದ್ರಿಂದ ಮೇನ್ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಟಾರ್ ರೋಡ್ ಪಕ್ಕದಲ್ಲೇ ಇರುವಂತ ಕನೆಕ್ಟಿವಿಟಿ ಲೇಔಟ್ ಇದಾಗಿದೆ. ಇನ್ವೆಸ್ಟ್ಮೆಂಟ್ ಗೆ ಅಂತ ಇನ್ವೆಸ್ಟ್ ಮಾಡಿದ್ರೆ ಸೈಟ್ ವ್ಯಾಲ್ಯೂ 1 to ಡಬಲ್ ಆಗುತ್ತೆ. ನಿಮ್ಗೆ ಸೈಟ್ ಮಾರೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಮನೆ ಕಟ್ಟಿದ್ರೆ ಒಳ್ಳೆ ಬಾಡಿಗೆ ಕೂಡ ಬರುತ್ತೆ. ಈ ಲೇಔಟ್ ನಲ್ಲಿ ಸೀವೇಜ್, ವಾಟರ್, ಪಾರ್ಕ್, CCTV ಸರ್ವೆಲೆನ್ಸ್, ಕ್ಲಬ್ ಹೌಸ್ ಸೇರಿದಂತೆ ಎಲ್ಲ ಅಮ್ಯುನಿಟೀಸ್ ಇದೆ. ಈ ಲೇಔಟ್ ಬೆಂಗಳೂರಿಂದ 60 ಕಿಲೋಮೀಟರ್ ಆದ್ರೆ ನ್ಯಾಷನಲ್ ಹೈವೇ ಇಂದ ಕೇವಲ 36 ಕಿಲೋಮೀಟರ್. ಹಾಗಾದ್ರೆ ಈ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ರ, ಒಮ್ಮೆ ಡಿಸ್ಕ್ರಿಪ್ಷನ್ ಹೋಗಿ ಚೆಕ್ ಮಾಡಿ, ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಅದ್ರ ಜೊತೆಗೆ ಕೆಳಗೆ ಕೊಟ್ಟಿರುವಂತ ನಂಬರ್ನು ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ.